ಯಪ್ಪ ಅಲ್ಲೋ 2 ನಿಮಿಷ ಊಟ ಮಾಡೋಕ್ಕೂ ಬಾಸ್ ಟೈಮ್ ಕೊಡೋಲ್ಲೋ ನಾವು. 2 ನಿಮಿಷ ಊಟ ಆಗಿರ್ಲಿನ ಅಷ್ಟರೊಳಗೆ ಲಘು ಊಟ ಮಾಡ್ರಿ ಅಂದ್ರೆ ಅವ್ರು ಎಲ್ಲೋ ಮೀಟಿಂಗ್ ಅಂತ ಹೋದ್ರತ್ತ ಒಂದು 10 ನಿಮಿಷ ನಮ್ಗೆ ಕೂಡಾಕಿ ಲಾಂಚ್ ಒಳಗೆ ಟೈಮ್ ಸಿಕ್ತೆ. ಏನೋ ಹಿಂಗಾದ್ರೆ ಹಣೆ ಬರ ನಾವು ಅಲ್ಲ ಮಲ್ಲು. ಹಾಂ ಏನು ನಮ್ಮ ಜೀವನ ಬರೀ ಹಿಂಗೆ ಹ್ಞೂ ಹಿಂಗೆ ಆಗೋಯ್ತು. ಏನಂದ್ರೆ ಮುಂಜಾನೆ ಹೇಳ್ತೀವ ಎದ್ದು ಕೂಡಲೇ ನಾವು ಎಲ್ಲ ಆಫೀಸ್ ಟೈಮ್ ಆಗತ್ತೆ ದಾಡ ಸ್ನಾನ ಮಾಡ್ತೀವ, ಓಡೋಡಿ ಇಲ್ಲಿ ಆಫೀಸ್ಗೆ ಬರ್ತೀವ. ಇಲ್ಲ ಆಫೀಸ್ ಬಂದ ಕೂಡಲೇ ಏನು ಇಲ್ಲಿ ಆಫೀಸ್ನಾಗ ಕತ್ತು ದುಡ್ದಂಗೆ ದುಡಿತೀವಿ. ಆದ್ರೂ ಮತ್ತೆ ಬಾಸ್ ಹತ್ರ ಬೈಸ್ಕೊಳ್ಳೋದು ತಪ್ಪಿಲ್ಲ. ದಿನ ಮುಗಿತಾ ಇಲ್ಲಿ ಬಾಸ್ ಹತ್ರ ಬೈಸ್ಕೊಂಡ್ಮೇಲೆ ಅವನು ಬೈಸ್ಕೊಂಡು ಟೆನ್ಷನ್ ದುಡ್ದು ಓಡಿ ಎಲ್ಲಿ ಹೋಗ್ತೀವಿ, ಬಾರ್ಗೆ ಹೋಗ್ತೀವಿ. ಬಾರ್ನಾಗ ನಾವು ಇದನ್ನೆಲ್ಲ ನೆನಪಾಗಿ ಸಾಕಾಗೋಯ್ತಪ್ಪ ಅಂತೇಳಿ ಕುಡಿತೀವ. ಕುಡ್ಕೊ ಹೇಳ್ತೀನಿ ನನ್ನ ಪಕ್ಕಳ ಅಯ್ಯೋ ಬೈತಾಳಂತೇಳು ನಾವು ಅಲ್ಲಿಂದ ದುಡ್ದು ಮನೆಗೆ ಓಡಿ ಹೋಗ್ತೀವ. ಆಕೆ ಏನು ಮಾಡ್ತಾಳೆ, ದಿನ ನಿಮ್ದು ಕುಡಿದ ಅಂತೇಳಿ ಆಕೆ ಬೇರೆ ಬೈದ್ ಅನ್ನೋ ಮಂಗಳಾರತಿ ಎತ್ತಾಳೆ. ಮುಗೀತು. ರಾತ್ರಿ ಆಕೆ ಏನು ಮಾಡ್ತಾಳೆ ಅಷ್ಟು ತಿನ್ನೋದು, ರಾತ್ರಿ ಬೀಳೋದು, ಮತ್ತು ಮುಂಜಾನೆ ಎದ್ದು ಮತ್ತು ಅದೇ ರೊಟೀನ್ ನಾವು ನಿಮ್ಮ ಮನೆಗೆ ಅಷ್ಟೇ ಅಲ್ಲಪ್ಪ, ನಮ್ಮ ಮನೆಗೂ ದಿನ ಅದೇ ಕತಿ. ಯಾವತ್ತೋ ಒಂದು ದಿನ ತಪ್ಪು ಮಾಡಿದ್ರೆ ಬೈಬೇಕಪ್ಪ. ದಿನ ತಪ್ಪು ಮಾಡಿದ್ರ ಇವ್ರ ಕತಿನೇ ಇಷ್ಟ ಅಂತ ಬಿಟ್ಬಿಡ್ಬೇಕಪ್ಪ ಅವರು. ನೋಡು ಅಷ್ಟೊಂದು ಬುದ್ಧಿ ಅವ್ರಿಗೆ ಎಲ್ಲೈತಿ. ನಮಗತ್ತೆ ಧಾರಾಳ ಮನಸ್ಸಿಲ್ಲ ಅವರಿಗೆ. ಇದು ಕೊನೆ ಅನ್ನೋದೇ ಇಲ್ಲನಾ? ಸಮಾಧಾನದಿಂದ ಒಂದು 2 ನಿಮಿಷ ಕೂತು ವಿಚಾರ ಮಾಡ, ಏನಾರ ಹೊಳಿತೈತೆ, ಏನ್ರ ಒಂದು ಐಡಿಯಾ ಬರ್ತೈತೆ, ವಿಚಾರ ಮಾಡ. ಹೊಳಿತಾನೆ ಏನ್ರಿ? ನೋಡು ಮೋಸ್ಟ್ಲಿ ಒಂದು 90 ಹೊಡೆದ್ರೆ ಏನ್ರ ಹೊಳಿಬಹುದು ನೋಡು. ಡಬ್ಬ ಐಡಿಯಾ. ನಾವು ಕುಡಿದ್ ಬಿಟ್ರ ಎಲ್ಲನೂ ಸರಿ ಹೋಗುತ್ತೆ ಅನ್ಸುತ್ತಾ? ಅದು ಹೆಂಗೋ ಸರಿ ಹೋಗತಿ. ನಾವು ಕುಡಿಯೋದ್ರಿಂದ ಮನೆಗೆ ಲೇಟಾಗಿ ಹೋಗ್ತೀವಿ, ಅದರಿಂದ ಹೆಂಡತಿ ಮಕ್ಕಳ ಜೊತೆ ಟೈಮ್ ಕಳಿಯೋಕ್ಕಾಗಲ್ದು. ಇದರಿಂದ ಅವ್ರಿಗೆ ಬೇಜಾರಾಗತ್ತಿಲ್ಲ. ಮತ್ತೆ ಇನ್ನು ಮನೆಗೆ ಹೋಗೋದು ಲೇಟ್ ಆದ್ರೆ ಮಕ್ಕಳದು ಲೇಟ್ ಆಗ್ತೈತಿ, ಮಕ್ಕಳದು ಲೇಟ್ ಆದ್ರೆ ಎದ್ದೇಳೋದು ಲೇಟ್ ಆಗುತ್ತೆ. ಎದ್ದೇಳೋದು ಲೇಟ್ ಆದ್ರೆ ಆಫೀಸ್ಗೆ ಹೋಗೋದು ಎಷ್ಟೊತ್ತಾಗತ್ತೆ ಹೇಳು? ಅದು ಭಾಳ ಲೇಟ್ ಆಗ್ತೈತೆ. ಆಫೀಸ್ಗೆ ಹೋದ್ಮೇಲೆ ನಮ್ಮ ಬಾಸ್ ಕತಿ ನಿನಗೆ ಗೊತ್ತಲ್ಲ. ಎಲ್ಲ ಕನೆಕ್ಟ್ ಆಗತ್ತೈತೋ. ನಾವು ಕುಡಿಯೋದು ಬಿಟ್ಬಿಡೋದು ಚಲೋ. ಒಂದು ಕೆಲಸ ಮಾಡು, ನಾಳೆ ಒಂದು ದಿನ ಕುಡ್ದೆ ಆಮೇಲೆ ಪರ್ಮನೆಂಟ್ ಬಿಟ್ಬಿಡ್ನು. ಏನ ಬೇಡ ಅಂದ್ರೆ ನಾಳೆ ಮುಂಜಾನೆ ಕುಡಿಯಮಂತೀಯಲ್ಲೋ, ತಲೆ ಕೆಟ್ಟದ ನಿನಗ? ನಾಳೆ ಡೇಟ್ ಏನು ಹೇಳ? ಡಿಸೆಂಬರ್ 31 ಐತಿ. ನಾಳೆ ಡಿಸೆಂಬರ್ 31. ಓಕೆ, ನಾಳೆ ಏನು ಮಾಡೋಣ ಅಂದ್ರೆ ನಾಳೆ ಆಫೀಸ್ಗೆ ರಜೆ ಹಾಕ್ಬಿಡ್ನು. ರಜೆ ಹಾಕ್ಬಿಟ್ಟ ಮುಂಜಾನೆ 6:30 ಹೋಗಿ ಕೂತು ಬಾರ್ನಾಗ ಕುಡಿದ್ಬಿಡ್ನು. ಫುಲ್ಲು ಕುಡ್ದು ಮಧ್ಯಾಹ್ನದಾಗ ಆಫೀಸ್ ರಜೆ ಹಾಕಿರ್ತೀವ, ಅಲ್ಲಿ ಟೈಮ್ ಪಾಸ್ ಮಾಡೋದು, ಸಂಜೆ ಮನೆಗೆ ಹೋಗ್ಬಿಡೋದು. ಒಂದನೇ ತಾರೀಕಿಂದ ಎಣ್ಣೆ ಹೊಡಿಯೋದ ಬೇಡ, ಫುಲ್ ಸ್ಟಾಪ್. ಹಂಗಂತೆ? ಹಾಂ, ಹಂಗಾದ್ರೆ ಒಂದು ಕೆಲಸ ಮಾಡಮ್, ನಾಳೆ ಮುಂಜಾನೆ ಹೋಗ್ಬಿಡಮ್ ಅಲ್ಲಿಗೆ ನಮ್ಮ ಅಡ್ಡಕ್ಕ. ಎಷ್ಟು ಬೇಕಷ್ಟು ಹೊಟ್ಟೆ ತುಂಬ ಕುಡಿದು ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಒಂದು ಚಲೋ ಕನ್ನಡ ಪಿಕ್ಚರ್ ನೋಡಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ರು. ಹಂಗಂತಿಯಲ್ಲ, ಕರೆಕ್ಟ್ ನೀ ಹೇಳ್ದಂಗೆ ಮಧ್ಯಾಹ್ನದಾಗ ಸಿನಿಮಾ ನೋಡಿ ಸಂಜೆನ ಮನೆಗೆ ಬಂದಿವಂದ್ರೆ ಅವ್ರಿಗೆ ಯಾರಿಗೂ ಗೊತ್ತಾಗಲ್ಲ, ಅಷ್ಟೊತ್ತಿಗೆ ಇಳಿದಿರ್ತೈತೆ. ಊಟ ಮಾಡಿ ಮಲ್ಕೊಂಡು ನಾವು ಮಲ್ಕೊಂಡಾಗ ಎಲ್ಲರೂ ನ್ಯೂ ಇಯರ್ ಆಚರಿಸ್ಕೊತಾರೆ. ನಾವು ನಿಮಗಿತ್ತವಲ್ಲ ಆಚರಿಸ್ಕೊಂಡಿವಿ ಅಂತ ಹೇಳ್ಬಿಟ್ಟು ಅದ ಬೆಸ್ಟ್ ಐಡಿಯಾ. ಕರೆಕ್ಟ್. ಅದು ವರ್ಷದ ಕೊನೆ ದಿನ, ನಮ್ಮ ಕೊನೆ ದಿನ. ನಮ್ಮ ಕಡೆ ದಿನ ಅಲ್ಲೋ, ನಾವು ಕುಡಿಯೋದು ಕಡೆ ದಿನ ಅಂತೇಳು. ಹ್ಞೂ ಅದೇ. ಸಾರಿಪ್ಪ, ಆಯ್ತು, ನೀವು ಹೋಗ್ಬೇಡ, ಪರ್ಮನೆಂಟ್ ಇಲ್ಲೇ ಊಟ ಹೊಡ್ಕೊಂಡಿರಿ, ಆಯ್ತಾ? ಏ ಬಾಸಲ್ಲಿ ಬೈತಾರ, ನಾವು ನೀ ಮಾತಾಡ್ಕೊತಿಲ್ಲ ಕೂತ್ರ ಫಸ್ಟ್ ಕೆಲಸ ಮಾಡು. ನಾಳೆ ಮುಂಜಾನೆ 6:30 ಮರಿಬೇಡ. ಚಲೋ ನಡಿ
ಏನೇನು ಯಾಕಂದ್ರೆ ಬಾರಿಗೆ ಯಾಕೆ ಬರ್ತಾರೆ ಕುಡಿಯಾಕ ಬಂದಿವಿ ನಾವು ಬೆಳಿಗ್ಗೆ 6 ಗಂಟೆ ಆಗೈತ್ರಿ 6 ಗಂಟೆಗೆ ಬಂದಿರಿ ಗೊತ್ತು ನಮಗೂ ಈಗ ಅರ್ಧ ತಾಸಿನ ಬಾಲ್ ಬಡ ಹತ್ತಿ ಏನ್ ಮಾಡತ್ತಿದೀನಿ ಕ್ಲೀನ್ ಮಾಡತ್ತಿದ್ವಿ ನಮ್ಮ ವಾಶ್ ಮಾಡ್ಕೊಳತ್ತಿದ್ವಿ ಈಗ ನೀವು 12 ಗಂಟೆ ಮಾಡಿ ಬರ್ರಿ ಇಲ್ಲೋ ಮರ ನಾವು ನೋಡ ಒಂದ್ ಕೆಲಸ ಮಾಡು ಇವತ್ತು ಏನ್ ಹೇಳ ಡೇಟ್ 31 ಡಿಸೆಂಬರ್ 31 ಏನ್ ಹೇಳೋ ಬರೀ ಕುಡಿಯೋದು ಅಲ್ದ ಈಗ ಅರ್ಥ ಆಯ್ತಿರ ಮತ್ತ ಹಂಗಿದ್ದಾಗ ನಮ್ಮನೆ ಯಾಕೆ ಬಿಡ ಅಲ್ಲಿ ಅಲ್ಲೋ ಯಾಕೆ ಗೊತ್ತಾಯ್ತೇನು ಈಗ ಏನ್ ನಿಮ್ ಓನರ್ ಬೈತಾರತ್ತೀನಿ ನಿಮ್ ಓನರ್ ಎದಕ್ ಮಾಡ್ಯಾರ ಹೇಳಿದ್ದು ಹಣ ಗಳಸಾಕ ನೋಡ ಚಂದ ಹಾಕಿ ಮತ್ತೆ ನಾವು ಕುಡಿದ್ರೆಲ್ಲ ಅವ್ರು ರೊಕ್ಕ ಬರುದು ನಾ ಈಗ ಕಂಪ್ಲೇಂಟ್ ಮಾಡ್ಬಿಡ್ತೀವಿ ನಾವು ಮತ್ತೆ ಹೋಗಿ ನಿಮ್ ಹುಡುಗ ನಮ್ಗೆ ಬಾರ್ ಒಳಗೆ ಕೊಡವಲ್ಲ ಎಣ್ಣೆ ಅಂತೇಳಿ ಮಾಡ್ಬೇಡ್ರಿ 15 ನಿಮಿಷ ನಾ ಬಿಟ್ಟು ಬರ್ತೀನಿ ಒಳಗೆ ಕುಂದ್ರಿ ನಾ ಸರ್ವಿಸ್ ಮಾಡ್ತೀನಿ ಹಂಗಂತಿ ಗ್ಯಾರಂಟಿನ ನೀ ತೊಳ್ಕೊಳ್ದಲ್ಲ 15 ನಿಮಿಷ ಮುಗಿಸ್ತಿಲ್ಲ ಮತ್ತೆ ಲಘು 15 ನಿಮಿಷ ಲಘು ಬರ ಭಾಳ ಶಾಣೆ ಇದ್ದೀನಿ ಹೋಗ ಲಘು ಹೋಗ ಏಯ್ ಅಂತ ಅವ್ನು ಜಾಗ ಬಿಟ್ಟಲ್ಲ ಇಲ್ಲೋ ನಿಮ್ದೆಲ್ಲ ಹೊರಗಾಗಿ ಮತ್ತೆ ಬಾಲ ಹಾಕನ್ ಅನ್ಕೊಂಡಿದ್ನು ಇಲ್ಲೋ ಮಾರಾಯ ಅದು ಪಾ ನೀ ಮುಂಜಾನೆ ಅದು ಯಾರು ಬಂದಿದ್ದೆ ಚಲೋ ಆದ್ ಬಿಡ ಟೈಮ್ ಐತ್ ಬಾ ಮತ್ತ ಅವ್ನು ಬರಲ್ಲ ಲಘು ಬಾ 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 ಕುಂದ್ರ ಅಯ್ಯಪ್ಪ ಅಯ್ಯಪ್ಪ ಇನ್ನೇನು ಅವನು 15 ನಿಮಿಷ ಕಾಯ್ಬೇಕತ್ತೀನಿ ಅವನ ಬಾಲ್ ಹಾಕೊಂಡು ಹೊರಗೆ ಹಾದ ರಾತ್ರಿ ಕುಡ್ದಿದ್ದೆಲ್ಲ ಹಂಗೆ ಬಿಟ್ಟಾರಲ್ಲ ಒಂದು ತೆಗ್ದೇ ಇಲ್ಲ ಅವನು ಇಲ್ಲೂ ಹಂಗದಾವೆ ಬಾರ ಅಂದ್ಮೇಲೆ ಹಂಗೆ ಇರೋದ ಬಿಡೋದು ಅಲ್ಲ ಇನ್ನೂ 15 ನಿಮಿಷ ಕಾಯ್ಕೊಂಡು ಕುಡಿದು ಏನು ಮರ ಲೇನ್ ಟೈಮ್ ಪಾಸ್ ಏನು ಮಾಡ್ತೀವಿ ಮರ ಮತ್ತೆ ಸಪ್ಲೈ ಬರ್ತಾನೆ ಕಾಯಕಬೇಕಲ್ಲ ಏನು ಸೌಂಡ ಆಯ್ತು ರಾತ್ರಿ ಈಗ ಕುಡಿದು ಮಲಗಿದ್ರು ಅನ್ಸ್ತದೆ ಮೋಸ್ಟ್ಲಿ ಯಾರು ನೀವು ನಾನು ಚಂದ್ರಪ್ಪ ಇಷ್ಟಲಗು ಒಳಗೆ ಏನು ಮಾಡಾಯ್ತಿ ನನ್ನ ಜಾಗ ಇದ ನಾ ಇಲ್ಲೇ ಇರೋದು ಆದ್ರೆ ನಿನ್ನ ರೋಗ ರುಜಿನಿ ನಿನ್ನ ದರಿದ್ರ ಎಲ್ಲ ದೂರ ಆಗಬೇಕಂದ್ರ ಅಷ್ಟಮ ಶನಿ ಶಾಂತಿ ಹೋಮ ಮಾಡಿಸ್ಬೇಕು ಅವಾಗ ನೀ ಆರೋಗ್ಯದಿಂದ ಇರಬಹುದು ಮಾಡಿಸ್ರಿ ಅಪ್ಪಾರ ಜಲ್ದಿ ಮಾಡಿಸ್ರಿ ಹೊಟ್ಟೆ ನೋವಾಗತ್ರಿ ಅಪ್ಪಾರ ಈಗ ಅಲೇ ಇವನ ಹಂಗ ಮಾಡ್ಸಂದ್ರೆ ಮಾಡ್ಸಕ್ ಬರ್ತೈತೆ ಅದಕ್ಕೆಲ್ಲ ಸಾಮಾನು ತರಬೇಕು ಮತ್ತು ಹೋಮ ಮಾಡಕ್ಕೆ ಕಟ್ಗಿ ತುಪ್ಪ ತರಬೇಕು ತರ್ರಿ ಅಪ್ಪಾರ ತಂದು ಮಾಡ್ರಿ ಒಟ್ಟು ಪರಿಹಾರ ಕೊಡ್ರಿ ತಂದು ಬಿಡ್ತಾರೆ ನಿನಗೆ ನೀ ತೊಗೊಂಡು ಬಾ ಅಂದಾಗ ರೆಡಿ ಅದನ್ನೆಲ್ಲ ಕ್ಲೋಸ್ ಸತ್ಯವೇ ಖರನ್ರಿ ಅಜ್ಜಾರ ನೀವ್ ಹೇಳುದೆಲ್ಲ ಖರೇನ ಅದ ಎಲ್ಲದನ್ರಿ ನನ್ ಗಂಡ ಯಾವಾಗ ಬರ್ತಾನ್ರಿ ಅವ ನನ್ ಅಂತ್ಯಕ ಆಕಿಗೆ ಭಾಳ ಎಮರ್ಜೆನ್ಸಿ ಐತಿ ಅವ ಹೋದ್ರೆ ಹೋಗಲ್ನಕ ನನ್ನ ಸೆಟ್ ಮಾಡಿಬಿಡು ಹೇಳ್ರಿ ಅಜ್ಜಾರ ನಿನ್ನ ಗಂಡ ಮೂಡ ಸೈಡಿಗೆ ಬಾರೋ ನಿನ್ನ ಗಂಡ ಈ ದಿಕ್ಕಿನಲ್ಲಿ ಒಂದು ಸುಂದರವಾದ ಕನ್ಯಾಮಣಿಯೊಂದಿಗೆ ಸರಸ ಸಲ್ಲಾಪದಲ್ಲಿ ಆನಂದವಾಗಿದ್ದಾನೆ ಇನ್ನೇನು ಉಳಿತ್ರಿ ಅಜ್ಜಾರ ಹೋಗೇ ಬಿಟ್ಟಲ್ಲ ಬ್ಯಾರದಕ್ಕಿಂದ ಅಜ್ಜಾರ ಅಳದ್ ಬಿಟ್ರಿ ಏನು ಉಳಿಲಿಲ್ರಿ ನನಗೀಗ ಅಳಬೇಡ ತಾಯಿ ಅಳಬೇಡ ಏನ್ ಮಾಡ್ಲಿ ಹೇಳ್ರಿ ನಾನಿದ್ದೇನೆ ನೀನು ಅಳಬೇಡ ಮಾಡ್ರಿ ಮಾಡ್ರಿ ದೌಡ್ ಮಾಡ್ರಿ ಬಾಲ್ ಹಿಂದೆ ಕರ್ಕೊಂಡೋಗಿ ಮಾಡ್ತೇನೆ ಆ ಮೂಮೆಂಟ್ ಕೊಟ್ಟಿದ್ವಿ ನೋಡಿದಿಲ್ಲ ಅರ್ಧ ದಿನದಾಗ 60,000 ಹೆಂಗೆ ಸಂಪಾದನೆ ಮಾಡಿದ್ವಿ ಸ್ವಾಮೀಜಿ ಆಗಕ್ಕೆ ಒಲೆನ ಹಾಕತ್ತಿದ್ದಿ ಹೌದು ಅಂದಂಗ ನಿನ್ನ ಕಡೆಗೆ ಎಷ್ಟು ರೊಕ್ಕ ನನ್ನ ಹತ್ತಕ್ಕೆ ಏನಿರ್ತಾವೆ ಎಲ್ಲ ನೀನೇ ಬಳ್ಕೊಂಡಿಲ್ಲ ಹೌದಲ್ಲ ಇವ್ರು ಕೊಟ್ಟಿದ್ದು ಒಂದು 20,000 ಅದೊಂದು 10,000 ಈಗ ಈಕೆ ಒಂದು 5,000 ಕೊಟ್ಟ ಎಲ್ಲ ಕೂಡಿ ಅವನೊಂದು ಬಂಗಾರ ಚೈನು ಎಲ್ಲ ಕೂಡಿ ಒಂದು 60,000 ರೂಪಾಯಿ ಅದಂಗೆ ಐತೆ ನನ್ನಂತಲ್ಲಿ ಆ್ಯಕ್ಷನ್ ಬರ್ರಿ ಅಪ್ಪ ದೇವ್ರೇ ಚೂರಿನ ತಡ್ರಿಪ್ಪ ಅಪ್ಪ ದೇವ್ರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಕೈಲಾದಷ್ಟು 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಹೀಗೆ ಆದಷ್ಟು ಧನ ಸಹಾಯ ಮಾಡಿದರೆ ನಮಗೆ ಇನ್ನಷ್ಟು ಕ್ವಾಲಿಟಿ ವಿಡಿಯೋಗಳನ್ನು ಮಾಡಲು ಅನುಕೂಲವಾಗುತ್ತದೆ. ಧನ್ಯವಾದಗಳು.